ಅಯ್ಯೋ ನಿನ್ನ ನನ್ಗೆ ಯಾವಾಗ ಆಗ್ತೀರಾ ಮಾಡ್ತೀನಿ ಪಾಪಯ್ಯ. ಅಯ್ಯೋ ನೀನ್ ಸುಮ್ನೆ ಹೇಳಿದ್ರೆ ಮ್ಯಾಟ್ರ್ ದೊಡ್ಡದಾಗತ್ತೆ. ಇಂಥ ಸಿಲ್ಲಿ ವಿಷಯಕ್ಕೆಲ್ಲ ನೀನ್ ಯಾಕೆ ಹೋಗ್ತೀಯಾ? ನೀನ್ ರಾಜ್ಕುಮಾರ್ ತರ ಕಾರಲ್ಲೇ ಕುತ್ಕೋ, ನಾನ್ ಮ್ಯಾನೇಜ್ ಮಾಡ್ತೀನಮ್ಮ. ಅದು ಕರೆಕ್ಟ್. ಆದ್ರೆ ಯಾವುದೇ ಕಾರಣಕ್ಕೂ ನೀನ್ ಅವ್ರ ಸಾರಿ ಕೇಳಬಾರ್ದು. ಇಟ್ ಇಸ್ ಅ ಮ್ಯಾಟರ್ ಮೈ ಈಗೋ ಅಂಡ್ ಪ್ರೆಸ್ಟೀಜ್. ಅರ್ಥ ಆಯ್ತಾ? ಆಯ್ತು, ನಾನು ಮೇಂಟೈನ್ ಮಾಡ್ತೀನಿ. ಸಾರಿ ಬ್ರದರ್, ಸಾರಿ ಸಿಸ್ಟರ್. ಅದು ನಿಮ್ ಹುಡ್ಗನೇ ಕಾರ್ಗೆ ಅಡ್ಡ ಬಂದ, ಅದು ಗೊತ್ತಿಲ್ದೆ ನಮ್ ಹುಡ್ಗ. ಏನು ಕಾರಲ್ಲಿ ಓಡಾಡುವಾಗ ನೆಲದಲ್ಲಿ ಓಡಾಡೋರ್ ಕಾಣಲ್ವಾ ನಿಮ್ಗೆ? ಸತ್ಯ ನನ್ ಗೊಡ್ತಿದ್ ಇವನಲ್ಲ ಅವನು. ಓಹೋ, ಮಾಡೋದೆಲ್ಲ ಮಾಡಿ ಮಳ್ಳನಾಗ ಒಳಗ್ ಕೂತಿದ್ಯಾ? ಇಳಿಯೋ ಕೆಳಗೆ. ಈಗ ನೀನ್ ಬರ್ತೀಯೋ ಇಲ್ಲ ನಾನ್ ಬರ್ಲೋ? ನೀವ್ ಯಾಕೆ ಹೇಳ್ದೆ? ಏನೋ ಏನೇನು ಕಾರ್ ಅಡ್ಡಾದಿಡ್ಡಿ ಓಡ್ಸಿ ನಮ್ ಹುಡ್ಗನ್ ಹೊಡೆದ್ ಬಿಟ್ರೆ ಹೇಳೋರ್ ಕೇಳೋರ್ ಯಾರು ಇಲ್ಲ ಅನ್ಕೊಂಡಿದ್ಯಾ? ನೀನ್ ಮಾಡಿದ ತಪ್ಪಿಗೆ ಶಿಕ್ಷೆ ಏನ್ ಗೊತ್ತಾ? ಶಿಕ್ಷೆನಾ? ಹಾ, ಅಮ್ಮಾಟೆ ಹತ್ರ ಸಾರಿ ಕೇಳಿ ಕಾರ್ ಅಡ್ಡಾದಿಡ್ಡಿ ಓಡ್ಸಿದಕ್ಕೆ ಪೆನಾಲ್ಟಿ ಕಟ್ ಹೋಗ್ತಾ ಇರೋ. ವಾಟ್? ನಾನು ಪೆನಾಲ್ಟಿ ಕಟ್ಬೇಕಾ? ನಾನ್ ಯಾಕೆ ನಿನ್ ಪೆನಾಲ್ಟಿ ಕಟ್ಬೇಕು? ಫಸ್ಟ್ ಆಫ್ ಆಲ್ ಇದನ್ನೆಲ್ಲ ಕೇಳಕ್ಕೆ ನೀನ್ ಯಾರು? ನೀವ್ ಯಾರು? ನಾನ್ ಯಾರ? ಈ ಪ್ರಶ್ನೆಗೆ ಸ್ಕೂಲಲ್ಲಿ ಇದ್ದಾಗ ಅಷ್ಟೇ ಉತ್ತರ ಕೊಟ್ಟಿದ್ದು. ನನ್ನ ಹೆಸರು ನಾನೇ ಹೇಳಿ ಇಂಟ್ರೊಡಕ್ಷನ್ ಕೊಟ್ಟಿದ್ದು, ಅದೇ ಕೊನೆ. ಆಮೇಲೆ ಏನಿದ್ರು ನಮ್ ಹೆಸರನ್ನ ಕೇಳ್ತಾನೇ ಬೆಳ್ದಿದ್ದು. ಸತ್ಯನ ಹೆಸರಿಗಿರೋ ಪವರ್ ಅಮ್ಮ ಅದು. ಕಾಕ್ರೋಚ್, ಈ ಮನುಷ್ಯನ್ ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಹೇಗ್ ಗುಗ್ಲೆ, ನೀನ್ ಲೆಕ್ಕ ಹಾಕು. ಸಾರಿ ಕೇಳೋವರೆಗೂ ನಿನ್ ಲೆಕ್ಕಕ್ ಮಾತ್ರ ಬ್ರೇಕ್ ಹಾಕ್ಬೇಡ. ಆಯ್ತು ಸತ್ಯ. 100, 200, 300. ನಿಲ್ಸೋ, ಏನ್ ಲೆಕ್ಕ ಆಗ್ತಿದ್ಯಾ? ನೀವ್ ಕಟ್ಬೇಕಾಗಿರೋ ಪೆನಾಲ್ಟಿ. ಈಗ ನೀವ್ ಎಷ್ಟೋ ಜಗಳ ಆಡ್ಕೊಂಡ್ ನಿಂತಿರ್ತೀರೋ ಅಷ್ಟು ಪೆನಾಲ್ಟಿ ರೈಸ್ ಆಗ್ತಾನೇ ಇರತ್ತೆ. Hey, stop it. What is all this nonsense? What the hell is happening here? ಏ ಅಮ್ಮಟ್ಟೆ, ಯಾವನ ಇಂಗ್ಲಿಷ್ ನನ್ನ ಹತ್ರ ಕಿರಿಕ್ ಮಾಡ್ಕೊಂಡ್ಬಿಟ್ಟಿದ್ಯಲ್ಲೋ? ಸಾರು ಕೋಪ ಬಂದ್ರೆ ಬರೀ ಇಂಗ್ಲಿಷಾ? Obviously. ಏ ಗೂಗ್ಲೆ, ಸಾರ್ಗೆ ಇಂಗ್ಲಿಷ್ ನಲ್ಲಿ ಕೌಂಟ್ ಮಾಡ. ಗೊತ್ತಾಯ್ತು ಸತ್ಯ. 1000, 2000, 5000. ಈಗ ತಾನೇ 100, 200 ಅಂತಿದೆ. ಈಗ ನೋಡಿದ್ರ 1000, 2000 ಅಂತಿದ್ಯಾ? ಅಕ್ಕ ಹೇಳಿ ಅಕ್ಕ, ನೀವ್ ಅದ್ರ ಇಂಗ್ಲಿಷ್ ನವ್ರಂದ್ರೆ ನಮ್ ಗೂಗ್ಲಿ ಸ್ವಲ್ಪ ರೇಟ್ ಜಾಸ್ತಿನೇ. ಅದಕ್ಕೆ ನಿನ್ನ ಕೆಳಗೆ ಇಳಿಬೇಡ ಅಂತ ಹೇಳಿದ್ದು. Hey, ಸುಮ್ನಿರ. Stop it. ನಾನ್ ಕನ್ನಡದಲ್ಲೇ ಮಾತಾಡ್ತೀನಿ. ಅದು ಕರ್ನಾಟಕದಲ್ಲಿ ಹುಟ್ಟಿದ್ಮೇಲೆ ಕನ್ನಡದಲ್ಲೇ ಮಾತಾಡ್ಬೇಕು. ಮಾಡಿರೋ ತಪ್ಪಿಗೆ ಪೆನಾಲ್ಟಿ ಕಟ್ ಹೋಗ್ತಾ ಇರೋ. ತಪ್ಪು ಮಾಡಿರೋದು ಅವನು, ನಾನೇನಕ್ಕೆ ಪೆನಾಲ್ಟಿ ಕಟ್ಲಿ? ಇವಾಗ ಸುಮ್ನೆ ಜಾಗ ಬಿಟ್ರೆ ಸರಿ, ಇಲ್ಲಾಂದ್ರೆ ಕಾರ್ ಹತ್ತಿಸ್ಕೊಂಡು ಹೋಗ್ಬಿಡ್ತೀನಿ. ಕಾರ್ ಹತ್ತಿಸ್ಕೊಂಡು ಹೋಗ್ತೀಯಾ? ಹೋಗೋಕ್ ಮೊದ್ಲು ನೀನ್ ಕಾರ್ ಒಳಗಡೆ ಕುತ್ಕೊಬೇಕಲ್ಲ. ಏನ್ ಮಾಡ್ತಾ ಇದೀಯ ನೀನು? ಕಾಣಿಸ್ತಿಲ್ವಾ? ಪಂಚರ್ ಮಾಡ್ತಾ ಇದ್ದೆ. ಬೇಡ ನೋಡು, ದಿಸ್ ಇಸ್ ಟೂ ಮಚ್. ಇನ್ನು ಇಲ್ಲಮ್ಮ, ಅದಿನ್ನು ಫಸ್ಟ್ ಟೈರ್. ಸೆಕೆಂಡ್ ಟೈರ್ ಪಂಚರ್ ಆದ್ಮೇಲೆ ಟೂ ಮಚ್. ಅಯ್ಯೋ ಅಯ್ಯೋ ಅಮ್ಮ, ನೊಂದು. ಈ ಕಾರ್ ಬೆಲೆ ಎಷ್ಟು ಅಂತ ಗೊತ್ತಾ ನಿನ್ಗೆ? ಗೊತ್ತಿಲ್ಲ, ತಿಳ್ಕೊಂಡ್ ನಾನೇನ್ ಕೊಂಡ್ಕೊಬೇಕಾ? ಅಯ್ಯೋ ಸುಬ್ಬೆ. ಏನ್ ನಮ್ ಏರಿಯಾದಲ್ಲಿ ಗಲಾಟೆ ಮಾಡ್ಕೊಂಡದಲ್ದಿರಾ ನಮ್ ಏರಿಯಾ ಹುಡುಗಿಗೆ ಲೈನ್ ಹೊಡಿತಿದ್ಯಾ? ಮಾಡ್ತೀನಿ ತಡು ನಿನ್ಗೆ. ನನ್ ಯಾರು ಅಂತ ಗೊತ್ತಾ ನಿನ್ಗೆ? ಯಾಕೆ? ನೀನ್ ಯಾರು ಅಂತ ನಿನಗೆ ಗೊತ್ತಿಲ್ವಾ? ಮತ್ ನನಗೆ ಹೆಂಗ್ ಗೊತ್ತಿರುತ್ತೆ? ಮಾತಾಡ್ತಾ ಇದೀನಲ್ಲ, ನನಗ್ ಬುದ್ಧಿ ಇಲ್ಲ. ಅದನ್ನೇ ನಾನು ಹೇಳಿದ್ದು. ಬುದ್ಧಿ ಇಲ್ದೇ ಇರೋ ಒಂಥರ ಮಾತಾಡೋದ್ ಬಿಟ್ಟು ಬುದ್ಧಿ ಇರೋ ಒಂಥರ ಪೆನಾಲ್ಟಿ ಕಟ್ಕೊಂಡು ಹೋಗ್ತಾ ಇರು. ಏನೋ ಹಿಂಗೆ ಮಾಡ್ತಾ ಇದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಹೌದು ಹೌದು. ಬಾಮೈದ ಫೋನ್ ಮಾಡು. ಸಾರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಂತೆ. ಹೋಗಿ ರಾಜ್ಯ ಹುಲಿಗಲ್ಲಿ ಅಂತ ಹೇಳೋ. ಅದ್ ಯಾವ ಪೊಲೀಸ್ ಬರ್ತಾರೋ ನಾನು ನೋಡ್ತೀನಿ. ಸತ್ಯ, ಸಾಹೇಬ್ರು ಬಾಯಿ ಮುಚ್ಚಕ್ಕೆ ಇನ್ನೊಂದ್ ಟೈರ್ ಬ್ಯಾಲೆನ್ಸ್ ಇದೆ. ಹೌದಲ್ವಾ? ಅಯ್ಯಯ್ಯೋ ಸಾರಿ, ತುಂಬಾ ಕಾಸ್ಟ್ಲಿ ಟೈರ್ ಅಮ್ಮ. ನೀನ್ ಹಾಕ್ತಿರೋ ಪೆನಾಲ್ಟಿಗಿಂತ 4 ಪಟ್ಟು ಜಾಸ್ತಿ ಬೇಕಮ್ಮ ಇದು ಪಂಚರ್ ಹಾಕ್ಸಕ್ಕೆ. ದಯವಿಟ್ಟು ಬಿಟ್ಬಿಡಮ್ಮ. ಪಾಪ. ಹೋಗ್ಲಿ, ಇವನ ಹತ್ರ ಸಾರಿ ಕೇಳ್ಬಿಟ್ಟು ಹೋಗು.
ಮೊದ್ಲು ವಿಚಾರಿಸಿ ನೋಡಿ ಯಾರ್ ತಪ್ಪು ಅಂತ, ಆಮೇಲೆ ಬೇಕಿದ್ರೆ ಪನಿಷ್ಮೆಂಟ್ ಕೊಡಿ. ನೀನ್ ಅವನಿಗೆ ಹೊಡೆದಿದ್ದೆ ತಪ್ಪು, ಅದಕ್ ಕಾರಣ ಬೇರೆ ಹೇಳ್ತೀಯಾ? ಹೇಳು. ಅವನ್ಗಿಂತ ವಯಸ್ಸಲ್ಲಿ ಎಷ್ಟು ದೊಡ್ಡ ನಾನು, ಅಂತದ್ರಲ್ಲಿ ನನ್ನ ಸಿಂಗ್ಯುಲರ್ ಅಲ್ಲಿ ಏನಲ್ಲೋ ಅಂತ ಮಾತಾಡಿಸ್ತಾನೆ. ಹೌದೇನಲ್ಲೋ? ಹೇಳು, ನಿನ್ನೆ ಕೇಳ್ತಾ ಇರೋದು. ನಾನ್ ನಿನ್ನೆ ಕಡೋ ಕೇಳ್ತಿರೋದು. ನೀ ನನ್ನನ್ನ ಲೋ? ಹೌದು ಕಣ್ಣೋ, ಲೋ. ಇಡಿಯಟ್ ಫೆಲ್ಲೋ. ಲೋ ಅಂತ ಕರೆದ್ಬಿಟ್ರೆ ಹೊಡೆದ್ ಬಿಡ್ತೀಯಾ? ಹೊಡಿಯ ನೋಡಿ, ಇದೆಲ್ಲ ಸರಿ ಇರಲ್ಲ. ಹೊಡಿಯ ನೋಡೋಣ. ಬೇಡ, ನಾಟ್ ರೈಟ್. ಹೊಡಿ ಹೊಡಿ. ಮಗ ಸಾರಿ ಕೇಳ್ಬಿಟ್ಟು ತಡಿಯಲ್ಲೋ. ಲೋ, ನೀನು ನನ್ನ ಹಂಗೆ ಕರೀತಾ ಇದೆಯಲ್ಲೋ. ನಿನಗ್ ಮರ್ಯಾದೆ ಇದ್ರೆ ನಾನ್ ಲೋ ಅಂದಾಗ್ಲೂ ಹೊಡಿತಿದ್ದೆ. ಇದೇ ಜಾಗದಲ್ಲಿ ಹುಡ್ಗ ನಿಂತಿದ್ರೆ ಸುಮ್ನೆ ಬಿಡ್ತಿದ್ನಾ? ಹಾ, ನನ್ನ ಹುಡ್ಗ ಅನ್ಕೋ. ಹೊಡಿಯ ವಡಿ ಬಾಮೈದ ವಡಿ. ನಂಗೆ ಹೊಡ್ದೆ. ಇನ್ನೇನೋ ಮಾಡ್ಲಿ ಬಾಮೈದ, ಅವ್ಳು ಹೊಡೆಯಕ್ಕಾಗತ್ತಾ? ಇವನ್ ಆಗಿದ್ಕೆ ಒಂದೇ ಹೊಡ್ತಿದೀನಿ. ಬೇರೆಯವ್ರ ಯಾರಾಗಿದ್ರೆ ಕೈ ಕಲ್ ಮುರ್ದಾಕ್ಬಿಡ್ತಾ ಇದ್ದೆ. ನಮ್ಮ ಹುಡ್ಗ ಬಾಕ್ಸರ್ ಗೊತ್ತಾ? ಓಹೋ, ಹಂಗಾದ್ರೆ ನಮ್ ಸತ್ಯನ್ ಕೈಕಾಲ್ ಮುರಿ ನೋಡೋಣ. ಅದೇಂಗೋ ಆಗತ್ತೆ, ನಮ್ ಸತ್ಯ ಕರಾಟೆಲಿ ಬ್ಲಾಕ್ ಬೆಲ್ಟ್ ಅಲ್ವಾ? ಅಷ್ಟೇ ಅಲ್ಲ, ಕುಂಫು ಕಲರ್ ಎಕ್ಸ್ಪರ್ಟ್. ಅನ್ಕೋದ್ರೆ ಮುಖಾಮುಖಿನೋ ನೋಡಲ್ಲ. ಸತ್ಯ, ಇವ್ರ ಹತ್ರ ಮಾತಾಡಿದ್ರೆ ಟೈಮ್ ವೇಸ್ಟ್. ಸುಮ್ನೆ ಒಂದು ದೋಸೆ ತೋರ್ಸು. ನೋ 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 ನೋ, ಅದ್ಯಾವ್ದು ಅವಶ್ಯಕತೆ ಇಲ್ಲ. ಇವಾಗೇನು, ನಾನ್ ಸಾರಿ ಕೇಳ್ಬೇಕು ತಾನೆ? ಕೇಳ್ತೀನಿ. ಸಾರಿ ಕಣ, ಸರಿನಾ? ಹೋಗು. ಏನ್ ದಿಮಾಕಲ್ ಸಾರಿ ಕೇಳ್ತಿದ್ಯಾ? ಮನ್ಸಾರೆ ಕೇಳೋ. ನನ್ನ ಆಟಿಟ್ಯೂಡ್ ಇರೋದೇ ಹಂಗೆ, ನಾನೇನ್ ಮಾಡಕ್ಕಾಗುತ್ತೆ? ಓಹೋ, ಹಾಗ ಇನ್ನೊಂದ್ ಟೈರ್ ಪಂಚರ್ ಮಾಡಿದ್ರೆ ನನ್ನ ಆಟಿಟ್ಯೂಡ್ ಗೊತ್ತಾಗುತ್ತೆ. ಸಾರಿ ತಾನೆ? ಕೇಳ್ತೀನಿ. ಸಾರಿ. ನೋಡು, ಮತ್ತ ಅದೇ ತರ ಕೇಳ್ತಿದ್ಯಾ? ರೆಸ್ಪೆಕ್ಟ್ ಇರ್ಬೇಕು. ಇವನ್ನ ನೋಡ್ಕೊಂಡು ಮರ್ಯಾದೆಯಿಂದ ಸಾರಿ ಕೇಳು. ಸಿಸ್ಟರ್, ಅದ್ ಯಾವ ರೀತಿ ಸಾರಿ ಕೇಳ್ಬೇಕು ಅಂತ ನೀವೇ ಹೇಳ್ಕೊಟ್ಬಿಡಿ. ನಮ್ಮ ಹುಡ್ಗ ಅದೇ ರೀತಿ ಸಾರಿ ಕೇಳ್ತಾನೆ. ಸಾರಿ ಅಂತ ಕೇಳ್ಬಿಡೋ. ನಾನ್ ಕಾಯಿ ಹಿಡ್ಕೊಂಡು ಕ್ಷಮಿಸ್ಬಿಡಿ ಸರ್ ಅಂತ ಹೇಳಿದ್ರಣ ನಾನ್ ಕ್ಷಮಿಸೋದು. ಏನ್ ಓವರಾಗ್ ಆಡ್ತಿದ್ಯಾ? ದೊಡ್ಡವರು ನಿನ್ ಕಾಲಿಗೆ ಬೀಳ್ಬೇಕಾ? ಕಾಲ್ ಮುರ್ದಾಕ್ಬಿಡ್ತೀನಿ. ತಮ್ಮ, ಗೊತ್ತಿಲ್ದೆ ನಿಂಗ್ ಹೊಡೆದ್ಬಿಟ್ಟೆ. ಹೊಡೆದಿದ್ದಕ್ ಸಾರಿ ಅಂತ ಕೇಳಿ ಹೋಗ್ತಾ ಇರಿ.